close till I get up. ಹಾಯ್ ಫ್ರೆಂಡ್ಸ್, ಹೇಗಿದ್ರಿ? ನಾನು ಆರಾಮದೀನಿ ಫ್ರೆಂಡ್ಸ್. ನೀವು ಆರಾಮದಿರ ಅಂತ ಹೇಳಿ ನಾನು ಅನ್ಕೊತೀನಿ. ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಜೊತೆ ನಾನು ಕ್ಯಾಪ್ಸಿಕಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫುಲ್ ರೆಸಿಪಿ ಸಿಗುತ್ತೆ ರೀ ಫ್ರೆಂಡ್ಸ್ ಇವತ್ತು ವ್ಲಾಗ್ನಲ್ಲಿ. ಮತ್ತು ಇವತ್ತು ಡೈಲಿ ರುಟೀನ್ ಸೇಮ್ ಅದೇ ಆ ಥರ ಇರುತ್ತೆ ಅಂಥೇಳಿ ಅದೇ ಥರ ನೀವು ನೋಡ್ಬೋದು. ಮತ್ತು ಸ್ವಲ್ಪ ಮಾರ್ಕೆಟ್ ಅದು ಹೋದರೆ ಅದು ತೊಗೊಂತೀನಿ ಫ್ರೆಂಡ್ಸ್. ಹೋಗೋಣ ರೀ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ನೋಡಿ ನೀವು ಕಮೆಂಟ್ನಾಗ ಹೇಳಿರಿ ಫ್ರೆಂಡ್ಸ್. ನನಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ, ಇಷ್ಟ ಆಯ್ತು ಅಂದರೆ ನನ್ನ ಕಮೆಂಟ್ನಾಗ ಹೇಳಿರಿ. ಮತ್ತು ನೀವು ಯಾವ ರೆಸಿಪಿ ನೋಡ್ಬೇಕಂತೀರಿ ಅದನ್ನು ನನಗೆ ಕಮೆಂಟ್ನಾಗ ಹೇಳಿದರೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ತೋರಿಸೋದು. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ನೋಡಿ ನಾನು ಬೆಳಿಗ್ಗೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಅಪ್ಪ ಬಂದಿದ್ರು, ಭಾಂಡೆ ಎಲ್ಲ ತಿಕ್ಕಾಕತ್ತಾರ. ಈಗ ನಾನು ಎಲ್ಲ ತೊಗೊಂಡೋಗಿ ಒಳಗೆ ಇಡ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಹಿಟ್ಟಾಯಿತು. ಈಗ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಹಿಟ್ಟಾಕಿಂದ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ, 1.5 ಚಮಚ ಸಾಲ್ಟ್ ಹಾಕಿ, ನಮಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಸಾಲ್ಟ್ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಇದು ಡೋ ಥರ ನಾದಿ ಇಟ್ಟುಬಿಡೋದ್ರೆ ಇದು ಸಾಲ್ಟ್ ನೋಡಿರಿ ಫ್ರೆಂಡ್ಸ್, ಇದು ಗಾಜಿನ ಬಾಟಲ್ನಾಗ ಹಾಕಿಡ್ಬೇಕಂತ್ರಿ ಚಲೋ ಅಂತೆ. ಹಾಗಾಗಿ ನಾನು ಇದರೊಳಗೆ ಹಾಕಿಡ್ತೀನಿ. ನೀವು ಇದೇ ಥರ ಮಾಡಿರಿ ಫ್ರೆಂಡ್ಸ್. ಇದು ನೋಡಿರಿ, ನಿನ್ನೆ ನಾನು ದಾಲ್ಚಾ ಮತ್ತು ಕುಷ್ಕ ಮಾಡಿದ್ದೆಲ್ಲ ಅದು ಹಂಗೆ ಐತಿ. ಈಗ ನಾನು ಚಪಾತಿ ಮತ್ತು ಕ್ಯಾಪ್ಸಿಕಮ್ ರೆಸಿಪಿ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಇಷ್ಟ ಆದರೆ ಫುಲ್ ನೋಡಿರಿ ಫ್ರೆಂಡ್ಸ್. ತುಪ್ಪಿ ಏನು ಮಾಡಕತ್ತಿ? ಎಲ್ಲಿಂದ ತೊಗೊಂಬಂದ್ರಿ ಇದು ಗಾಳಿಪಟ? ಹಾಂ, ಎಷ್ಟು ಮಸ್ತ್ ಐತಲ್ಲ, ಮಸ್ತ್ ಐತಿ. ದಾಲ್ ಏನು ಪಸಂದ್ ಐತಿ? ಎಲ್ಲಿಂದ ತೊಗೊಂಬಂದ್ರಿ ಇದು? ಅಂಗಡಿಯಾಗ ತೊಗೊಂಬಂದ್ರಿ. ಎಷ್ಟಿದು? ಇದು 5 ರೂಪಾಯಿ. 5 ರೂಪಾಯಿ. ಇದು ಇದನ್ನು ಸೇಮ್ ಐತೆ ಅಂತ ಸುಪ್ಪಿದ್ದು ಸೇಮ್ ಐತೆ, ಇಬ್ಬರದ್ದು ಸೇಮ್ ಐತೆ. ಮಸ್ತ್ ಐತೆ ನೋಡಿ. ತಗೋರಿ ಒಳಗೆ, ಆ ಕಡೆ ತೊಗೊಂಡೋಗ್ರಿ. ಯಾಪಿ ತಗೋ, ಆ ಕಡೆ ತೊಗೊಂಡು ಹೊರಗೆ ತೊಗೊಂಡೋಗ್ರಿ. ಏಯ್ ಹೋಗ್ರಿ, ಹೊರಗೆ ಹೋಗ್ರಿ, ಅಡುಗೆ ಮಾಡ್ಬೇಕು ಹೋಗ್ರಿ. ನಾನು ತೊಗೊಂಡೋಗ್ರಿ ಎಲ್ಲ. ಹೋಗ್ತಿಲ್ಲ ಸಿಪ್ಪಿ, ನಡ್ರಿ ಹೊರಗೆ ನಡ್ರಿ. ಏಯ್ ಹೋಗ್ರಿ. ಇದೊಂದ್ರೆ ಈಗ ಆಟ ನಡೆದೈತಿ. ಈಗ ನಾನು ನೋಡಿ ಫ್ರೆಂಡ್ಸ್, ಹಿಟ್ಟು ಎಲ್ಲ ನಾದಿಟ್ಟಿನಿ. ಈಗ ನಾನೀಗ ಇದ್ರದ್ದು ಚಪಾತಿ ಮಾಡಬೇಕು. ಏನು ಪರಾಠ ಮಾಡಬೇಕಂತ ನೋಡ್ತೀನಿ. ಚಪಾತಿ ಆದರೆ ಚಪಾತಿನ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ. ಈಗ ಒಂದು 10 ನಿಮಿಷ ಇದಕ್ಕೆ ಅಷ್ಟೇ ಬಿಟ್ಬಿಡ್ತೀನಿ. ಈಗ ನಾನು ಕುಡಿಯೋಕ್ಕಂಥೇಳಿ ಈಗ ಬಿಸಿನೀರು ಇಡಬೇಕು. ಇನ್ನು ಸ್ಟವ್ ಏನೋ ಇದು ಕ್ಲೀನ್ ಮಾಡ್ಕೊಂಡಿಲ್ಲ. ಇದು ಮಾಡ್ಕೊಂಡಿಂದ ಈಗ ನೋಡಿರಿ ಎಷ್ಟು ಇದಾಗಿದೆ. ಒರೆಸೀನಿ, ನಿನ್ನ ರಾತ್ರಿಗೆ ಒರೆಸೀನಿ. ನೀರು ಅದು ಇದು ಬಿದ್ದಿದ್ದಾಗಿದೆ. ಮತ್ತು ಇದು ಇಷ್ಟು ಕ್ಲೀನ್ ಮಾಡ್ಕೊಂಡು ಬಿಸಿನೀರು ಇಡೋದ್ರಿ ಸ್ಟವ್ ಮೇಲೆ. ಫಸ್ಟ್ ಎದ್ದು ಕೂಡಲೇ ನಾನು ಬಿಸಿನೀರೇ ಕುಡಿತೀನಿ. ಕುಡ್ದಿಂದ ನಂದು ಎಲ್ಲ ಕೆಲಸ ಫ್ರೆಂಡ್ಸ್. ಚಹಾ ಅದು ಕುಡಿಯೋದು ಹಂಗೆ ನಾನು ಕುಡಿಯೋಂಗಿಲ್ಲ. ಇದು ಆಗಲಿ, ಆಗಿಂದ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಇದೆಲ್ಲ ಚಪಾತಿ ಮಾಡ್ಬೇಕಂದ್ರೆ ಫಸ್ಟ್ ನಾನು ಡೈಲಿ ತೊಳಿಬೇಕು ರೀ. ಇದು ತೊಳೆದಿಲ್ಲ ಅಂದರೆ ನನಗೆ ನಡೆಯಂಗಿಲ್ಲ. ಸ್ವಲ್ಪ ಈಗ ನೆನೆಲಿ, ಆಮೇಲೆ ಇದ್ರೊಳಗೆ ನಾನು ಬಿಸಿನೀರು ಇಡಬೇಕಂತೇಳಿ ತೊಳಿತಾ ಇದ್ದೀನಿ. ಇದು ಚಹಾ ಮಾಡೋಕ್ಕೆ ಹಾಲು ಹಾಕ್ಬಿಡತ್ರಿ. ಇದು ಎಲ್ಲ ತೊಗೊಂಡ್ಬಿಡ್ತೀನಿ. ಫಸ್ಟ್ ಇದು ತೊಗೊತೀನಿ, ನೀರು ಬಿಸಿನೀರು ಬೇಕಿದೆ. ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಒರೆಸ್ಕೊಂಡೀನಿ. ಫ್ರೆಶ್ ಆಗಿ ಬಂದು ಮುಖ ಹೊತ್ಕೊಂಡು
ಬಿಸಿನೀರಮ್ಮಿ ಕುಡಿಯಾಕ ಅಪ್ಪಿ ನೋಡ್ರಿ ಬಂದು ನನ್ನ ಮುಖ ತೊಳ್ಕೊಂಡು ಟುವಾಲ್ ಕೊಡು ಹೋಗು ಅಪ್ಪಿಗೆ ಹೋಗು ಒರ್ಸ್ಕೊ ಅಪ್ಪಿ ಮುಖ ಒರ್ಸ್ಕೊಂಬ ಮುಖ ನೋಡ್ರಿ ನಾ ದಿನ ನೋಡ್ತೀನಿ ಡೈಲಿ ಒಂದು ಗಿಲಾಸರ ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಲೇಬೇಕ್ರಿ. ನಾನಂತೂ ಬೆಳಗ್ಗೆ ಅದರೊಳಗೆ ಏನು ಹಾಕಲ್ಲ ನಾನು, ನನಗೆ ಇಷ್ಟ ಆಗಲ್ಲ. ಹಾಗೆ ನಾನು ಪ್ಲೇನ್ ಇದೆ ನೀರು ಕುಡಿಯೋದ್ರಿ ಬಿಸಿನೀರು ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು. ಹಿಂಗೆ ಕೈ ಇಟ್ಟರೆ ಸುಡಬೇಡದ್ರಿ, ಆ ಥರ ಇರಬೇಕು ನೀರು. ಲಾಲಿಪಾಪು ಜಳಕ ಮಾಡ್ರಿ ಇಬ್ಬರು. ಏನಿಟ್ಟೆ ಅದ್ರೊಳಗೆ? ಬಾ 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 ನಿಂದು ರೆಡ್ ಜಾರದು ಗ್ರೀನ್ ಕಲರ್ ತಗೋ ತಿನ್ನೋಗ್ರಿ. ನೋಡಿರಿ ಫ್ರೆಂಡ್ಸ್, ಇದು ಬಿಸಿ ಆಗಿದೆ. ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ಇದು ಹಿಡಿಯೋಕ್ಕಂತ್ರ ಆಗಲ್ಲ, ಭಾಳ ಬಿಸಿ ಇದೆ. ನಾನು ಬಟ್ಟೆ ಬೇಕು ಹಂಗೆ. ನೋಡಿರಿ ಭಾಳ ಬಿಸಿ ಆಗ್ಬಿಟ್ಟೈತೆ. ಸ್ವಲ್ಪ ಒಂದು 2 ನಿಮಿಷ ಬಿಡ್ತೀನಿ ಫ್ಯಾನ್ ಹಾಕಿ, ಆಮೇಲೆ ನಾ ಕುಡಿತೀನಿ. ನಡ್ರಿ ಹೊರಗೆ. ತೆಗಿ ಬಾಗ್ಲಿನ ತೆಗಿ ಹೋಗುತ್ತೆ ಒಳಗೆ. ತೆಗಿ ಅದ್ರೊಳಗೆ ಹಾಕ್ಬೇಕದು, ಹಂಗೆ ತಿನ್ಬಾರ್ದು. ಈಗ ನಾನು ಬಿಸಿನೀರು ಕುಡಿತೀನಿ. ಈಗ ನೀರು ಕುಡಿದು ನಾನೊಂದು ಕೆಲಸ ಸ್ಟಾರ್ಟ್ ಆಗ್ತಾ ನೋಡ್ರಿ ಫ್ರೆಂಡ್ಸ್. ಈಗ ನೀರೆಲ್ಲ ನಾನು ಕುಡಿದಿದ್ದಾಯಿತು. ಈ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತೀನಿ ರೀ, ಅದಕ್ಕಾಗಿ ಇದು ತೊಗೊಳಕತ್ತೀನಿ. ಇದನ್ನೇ ನಾನು ತೆಗೆದಿಟ್ಟಿದ್ದೆ ನೋಡ್ರಿ, ಎಷ್ಟು ಫ್ರೆಶ್ ಇದಾವೆ. ನೀವು ಈ ಥರ ಕಂಟೈನರ್ ಒಳಗೆ ಹಾಕಿರಿ. ಏನಾರ ನೀರು ಇದು ಬರ್ಬೇಕಂದ್ರೆ ಇದು ನೋಡಿರಿ, ಇಲ್ಲೇ ಬರುತ್ತೆ ನೀರು, ನೋಡ್ಬೋದು ನೀವು. ಇದು ಒಳಗೆ ಇರ್ತೈತ್ರಿ, ಅಂದ್ರೆ ಇದಕ್ಕೇನು ಟಚ್ ಆಗಲ್ಲ ನೀರು. ಈ ಥರ ಫ್ರೆಶ್ ಇರ್ತಾವೆ. ನೀವು ಈ ಥರ ಕಂಟೈನರ್ಸ್ ಒಳಗೆ, ಫ್ರಿಜ್ ಕಂಟೈನರ್ಸ್ ಸಿಗ್ತಾವ್ರಿ ಮಾರ್ಕೆಟ್ನಾಗ ಆರಾಮ್ಸೆ. ನೀವು ಹಿಂಗತೆ ಇಡ್ಬೋದು, ಎಲ್ಲ ಹಾಕಿಡಬೇಕು. ಒಟ್ಟ ನೀರು ಇದಕ್ಕೆ ಟಚ್ ಆಗಲ್ಲ ನೋಡಿರಿ. ಹೆಂಗೆ ಇಟ್ಟಿರ್ತೀವಿ ಹಾಗೆ ಇರ್ತಾವೆ ಫ್ರೆಶ್. ಈಗೆಲ್ಲ ಇದು ಕ್ಲೀನ್ ಮಾಡ್ಕೊಂಡು ಇದು ವಾಶ್ ಮಾಡ್ಕೊತೀನಿ. ಮೊದಲೇ ನಾನು ವಾಶ್ ಮಾಡಿಟ್ಟಿನಿ, ಮತ್ತು ಇನ್ನೊಂದು ಸಲ ವಾಶ್ ಮಾಡ್ತೀನಿ ರೀ. ಇದು ಮಾಡಿಂದ ಇದೆಲ್ಲ ಕಟ್ ಮಾಡಿಂದ ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ನಾನು ಕಟ್ ಮಾಡ್ಕೊಂಡಿನಿ. ಇದು ಡೈರೆಕ್ಟ್ ಹಾಗೆ ಕಟ್ ಮಾಡಿ ಬಿಡಬಾರ್ದ್ರಿ. ಇದರೊಳಗೆ ಯಾವುದೋ ಒಂದು ಹುಳ ಇರ್ತಂತ ಎಲ್ಲ ನೋಡಿ ಕ್ಲೀನ್ ಮಾಡಿ ಕಟ್ ಮಾಡಬೇಕು. ಹಾಗೆ ಇದು ಅಷ್ಟೇ ಕಟ್ ಮಾಡಿ ಬಿಡಬಾರ್ದು. ಎಲ್ಲದಕ್ಕೂ ನಾನು ನೋಡೀನಿ, ಏನೂ ಇಲ್ಲ ಇದ್ರೊಳಗೆ. ಎಲ್ಲ ನೋಡಿರಿ ಎಷ್ಟು ಫ್ರೆಶ್ ಇದೆ. ಒಳಗಿರ್ತಾವಂತ್ರಿ ಹುಳ, ಅದಕ್ಕೆ ಹಾಗಾಗಿ ಸ್ವಚ್ಛಾಗಿ ನೋಡ್ಕೋಬೇಕು ರೀ. ಇದು ಏನೈತಿ ಏನಿಲ್ಲ ಅಂಥೇಳಿ ಎಲ್ಲ ನಾನು ಚೆಕ್ ಮಾಡೀನಿ. ಎಲ್ಲ ಚೆಕ್ ಮಾಡಬೇಕು. ಒಬ್ರೊಬ್ರು ಏನು ಮಾಡ್ತಾರೆ, ಹಿಂಗೆ ಅರ್ಧ ಹಿಂಗೆ ಸೀಳ್ತಾರೆ. ಇದ್ರೊಳಗೆ ಸ್ವಲ್ಪ ಉಪ್ಪು ಹಚ್ಚಿ ತುಂಬಿಡ್ತಾರೆ. ಹಂಗತೆ ಮಾಡಬಾರ್ದ್ರಿ. ಕುಲ್ಲಾದರೆ ನಡಿತೈತೆ, ಅದೇನು ಬಾಯಾಗ ಹೋಗುತ್ತೆ. ಹಾಗಾಗಿ ನಾವೆಲ್ಲ ಇದೆಲ್ಲ ನೋಡಿರಿ ಫಸ್ಟ್ ಕ್ಲೀನಾಗಿ ನೋಡ್ಕೊಂಡು ಆಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕ್ರಿ. ನೋಡಿರಿ ಇದನ್ನ ಎಲ್ಲ ಇದೇ ಥರನೇ ಎಲ್ಲ ಚೆಕ್ ಮಾಡೀನಿ, ಇದ್ದಿಲ್ಲ ಇದ್ರೊಳಗೆ. ಈಗ ಪಲ್ಯಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತೀನಿ. ಇನ್ನು ನಾನು ಚಹಾ ಮಾಡಬೇಕು, ಚಹಾ ಮಾಡಿಲ್ಲ, ಇಟ್ಟಿನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಕೊತ್ತಂಬರಿ ತೊಗೊಂಡೀನಿ. ಇದು ಸ್ವಲ್ಪ ಮಸಾಲೆ, ಮತ್ತು ಇದು ಟೊಮ್ಯಾಟೊ, ಮತ್ತು ಇದು ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಇಲ್ಲೇ ಕಡಾಯಿ ಇಟ್ಟೀನಿ. ಈಗ ಮಾಡೋದು ಒಂದೇ ನೋಡಿರಿ, ಸ್ಟಾರ್ಟ್ ಮಾಡೋದು ಭಾಳ ಟೇಸ್ಟ್ ಆಗುತ್ತೆ. ಏನು ತಿಂತಿ ನೋಡಿರಿ ಫ್ರೆಂಡ್ಸ್, ನಾನು 2 ಚಮಚ ಆಯಿಲ್ ಹಾಕೀನಿ, ಕುಕ್ಕಿಂಗ್ ಆಯಿಲ್. ಮತ್ತು ಇದ್ರೊಳಗೆ ನೋಡಿರಿ 2 ಆನಿಯನ್ ಹಾಕೀನಿ, ಮತ್ತು 2 ಟೊಮ್ಯಾಟೊ ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಇದ್ರೊಳಗೆ ಹಾಕೀನಿ. ಇದು ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಗ. ಇದು ಆಯಿಲ್ನಾಗ ಫ್ರೈ ಮಾಡ್ಕೊಂಡಿದ್ದ ಇದು ನಾ ಮಸಾಲೆ ಏನೇನು ತೊಗೊಂಡಿನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ.
ನೋಡಿರಿ ಇದು ಖಾರದ ಪುಡಿ ಮತ್ತು ಸಾಲ್ಟ್, ಅರಿಶಿನ ಪುಡಿ ಮತ್ತು ಧನಿಯಾ ಮಸಾಲ ರೀ. ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಮಾಡ್ತೀರಿ ಅದು ನೋಡಿ ಅದ್ರ ಪ್ರಕಾರ ನೀವು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಹಾಕಿನಿ. ಇದು ಟೊಮ್ಯಾಟೊನ ಚೆನ್ನಾಗಿ ಕುಕ್ ಆಗಬೇಕು ರೀ. ಇದು ಆಗಿಂದ ಇದ್ರೊಳಗೆ ಕ್ಯಾಪ್ಸಿಕಮ್ ಹಾಕ್ತೀನಿ ಫ್ರೆಂಡ್ಸ್. ಇದ್ರೊಳಗೆ ಇನ್ನೂ ಒಂದು ಸೀಕ್ರೆಟ್ ನಾ ಏನು ಹಾಕ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಅದರಿಂದ ಭಾಳ ರುಚಿಯಾಗುತ್ತೆ ಮತ್ತು ಫುಲ್ ಟೇಸ್ಟಿ ಆಗುತ್ತೆ ಇದು ರೆಸಿಪಿ. ನೀವು ಚಪಾತಿ ಜೊತೆ ಮತ್ತು ಅನ್ನದ ಜೊತೆ, ರೊಟ್ಟಿ ಜೊತೆನೂ ತಿನ್ಬೋದು. ಈ ರೆಸಿಪಿ ಭಾಳ ಟೇಸ್ಟ್ ಆಗುತ್ತೆ, ಕ್ಯಾಪ್ಸಿಕಮ್ ರೆಸಿಪಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಟೊಮ್ಯಾಟೊಗೆಲ್ಲ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡಿಂದ ಎಲ್ಲ ಕ್ಯಾಪ್ಸಿಕಮ್ ಇದ್ರೊಳಗೆ ಈ ಥರ ಇಡೋದ್ರಿ. ಇದಕ್ಕೆ ಒಟ್ಟು ಮಿಕ್ಸ್ ಮಾಡಬಾರ್ದು, ಹಾಗೆ ಇಡಬೇಕು. ಮಿಕ್ಸ್ ಮಾಡಿದರೆ ಕುಕ್ ಆಗೋಲ್ಲ ಜಲ್ದಿ. ಅದಕ್ಕಾಗಿ ನಾನು ಹೀಗೆ ಇಡ್ತೀನಿ. ಒಂದು 5 ನಿಮಿಷ ಲೀಡ್ ಹಚ್ಚಿ ಬಿಟ್ಟು ಬಿಡ್ಬೇಕು ರೀ. ಇದು ಫುಲ್ ಮಸ್ತ್ ಕುಕ್ ಆಗ್ತಾವೆ. ಆಮೇಲೆ ಒಂದು 5 ನಿಮಿಷ ಆಗಿಂದ ಇಲ್ಲಿ ನೋಡ್ರಿ, ನಾನು ಇದ್ರೊಳಗೆ ಹಾಕೋಕೆ ಬಿಳಿ ಎಳ್ಳು ತೊಗೊಂಡಿನಿ, ಅರ್ಧ ಕಪ್. ಇದು ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಫೈನ್ ಪೌಡ್ರ್ ಮಾಡ್ಕೊಂಬಿಡೋದ್ರಿ. ನೋಡಿರಿ ಈ ಥರ. ನಿಮ್ಗೆ ಎಳ್ಳು ಇಷ್ಟ ಆಗಿಲ್ಲ ಅಂದ್ರೆ ನೀವು ಶೇಂಗಾ ಬೀಜನೂ ಅದು ಪೌಡ್ರ್ ಮಾಡಿ ಹಾಕ್ಬೋದು. 5 ನಿಮಿಷ ಆಯ್ತು ನೋಡಿರಿ, ನಾನೀಗ ಪೌಡ್ರ್ ಹಾಕೀನಿ. ಇದು ಅಂತೂ ನಮ್ಗೆ ಭಾಳ ಇಷ್ಟ ರೀ. ಇದು ಪೌಡ್ರ್, ಎಳ್ಳಿನ ಪೌಡ್ರ್ ಹಾಕಿದರೆ ಭಾಳ ಮಸ್ತ್ ಆಗುತ್ತೆ. ನೀವು ಒಂದ್ಸರಿ, ನೀವು ಹಾಕಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿರಿ. ನೀವು ಹಾಕ್ತೀರಂದರೆ ಪರವಾಗಿಲ್ಲ, ಏನಿಲ್ಲ. ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಚೆನ್ನಾಗಿ ತಿರುಗಿಸಿ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಇದು ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್, ಮಸ್ತ್ ರುಚಿ ಕೊಡ್ತೀರಿ ಇದು ಎಳ್ಳಿನ ಪೌಡ್ರನ್ನ ಹಾಕಿನಲ್ಲ. ಈಗ ನೋಡಿರಿ, ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕಿದರೆ ಇದ್ರದ್ದು ಫ್ಲೇವರ್ ಒಟ್ಟು ಬರೋಂಗಿಲ್ಲ ರೀ ಕೊತ್ತಂಬರಿದು. ನಾನು ಲಾಸ್ಟಿಗೆ ಹಾಕೋದು ಇಷ್ಟಪಡ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಹಾಕ್ತಾಯಿದ್ದೀನಿ ನೀರು. ಒಂದು ಅರ್ಧ ಗ್ಲಾಸ್ ನೀರು ಹಾಕಿನಿ, ಜಾಸ್ತಿ ಏನು ಹಾಕಲ್ಲ. ನಾನು ಗ್ರೇವಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನೀವು ಕರಿ ಅದು ಮಾಡಿದರೆ ನೀವು ಮಾಡ್ಕೋಬೋದು ರೀ. ಸ್ವಲ್ಪ ನೀರು ಹಾಕಿ ತಿನ್ನಾಗಿ ಮಾಡ್ಕೋಬೋದು. ನಾನು ಥಿಕ್ಕಾಗಿ ಮಾಡ್ತಾಯಿದ್ದೀನಿ, ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಿನಿ, ಯಾಕಂದರೆ ಇದು ಕುಕ್ ಆಗಬೇಕಲ್ಲ, ಸ್ವಲ್ಪ ನೀರು ಹೋಗುತ್ತೆ ರೀ ಇದ್ರೊಳಗೆ. ಹಾಗಾಗಿ ಇಷ್ಟು ಹಾಕಿದ್ದು ನಾನು. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಲೀಡ್ ಹಚ್ಚಿ ಒಂದು 2 ಇಲ್ಲಾಂದರೆ 3 ನಿಮಿಷ ಕುಕ್ ಆಗಿಬಿಡೋದ್ರಿ. ಫ್ಲೇಮ್ ನಾನು ಲೋ ಇಟ್ಟೀನಿ. ನೋಡಿರಿ ಫ್ರೆಂಡ್ಸ್, ಈಗ 2-3 ನಿಮಿಷ ಆಯಿತು. ಇದು ನೋಡಿರಿ ಎಷ್ಟು ಮಸ್ತ್ ಕುಕ್ ಆಗಿದೆ. ಈಗ ನಾನು ನೋಡಿರಿ, ಇದಾ ಸೀಕ್ರೆಟ್ನ ಹೇಳಿದ್ದೆ ಅಲ್ಲ, ಇದು ಮಸಾಲೆ ಹಾಕ್ತಾಯಿದ್ದೀನಿ ರೀ. ಕೊತ್ತಂಬರಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿಟ್ಟಿನಿ ನಾನು. ಅದೇ 1.5 ಚಮಚ ಇದು ಸಣ್ಣ ಟೀ ಸ್ಪೂನ್ಲಿಂದ ನಾನು ಹಾಕೀನಿ ರೀ. ನೋಡಿರಿ, 1.5 ಟೀ ಸ್ಪೂನ್ ನಾನು ಇದು ಪೇಸ್ಟ್ ಹಾಕೀನಿ. ಇದರ ಫ್ಲೇವರ್ ಭಾಳ ಮಸ್ತ್ ಬರುತ್ತೆ. ನೋಡಿರಿ, ಒಂದು 3-4 ಸೆಕೆಂಡ್ ಅಷ್ಟೇ ಲೀಡ್ ಹಚ್ಚಿದ್ರೆ ನೋಡಿರಿ ಎಷ್ಟು ಮಸ್ತ್ ಕುಕ್ ಆಗಿದೆ. ಈಗ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಧನಿಯಾ ಹಾಕೀನಿ. ಇಲ್ಲಿ ನಾನು ಚಹಾ ಮಾಡಕತ್ತೀನಿ. ಇದು ಅದ್ರಕ್ ಹಾಕೀನಿ, ಅಲ್ಲ ಅಂತಾರಲ್ಲ ಅದು ಹಾಕೀನಿ. ಎಲ್ಲರಿಗೂ ನೆಗಡಿ ಕೆಮ್ಮು ಆಗ್ಬಿಟ್ಟಿದ್ದಲ್ಲ, ಹಾಗಾಗಿ ನಾನು ಸ್ವಲ್ಪ ಕ್ಲೈಮೇಟ್ ಭಾಳ ಕೂಲ್ ಇದೆ, ಹಾಗಾಗಿ ನಾನು ಅದ್ರಕ್ ಚಹಾ ಮಾಡ್ತಾಯಿದ್ದೀನಿ. ಭಾಳ ಟೇಸ್ಟ್ ಆಗುತ್ತೆ. ಸಕ್ಕರೆ ಹಾಕೀನಿ ಮತ್ತು ಇಲ್ಲಿ ಇದು ಚಹಾ ಪುಡಿ ಇದು. ಎಲ್ಲರೂ ಫ್ರೆಶ್ ಆಗಿ ಬಂದಾರ. ಇವ್ರೇನೋ ಕರೆಂಟ್ ಬರ್ಸಕ ಇದು ಮಾಡಕತ್ತಾರ, ಏನೋ ಆಟ ಆಡಕತ್ತಾರ. ಇವ್ರು ಕಿಚನ್ಯಾಗ ಬರ್ತಾರೆ ಜಾಸ್ತಿ. ಇವ್ರ ಆಟ ಎಲ್ಲ ಇಲ್ಲೇ ನೋಡಿರಿ ಫ್ರೆಂಡ್ಸ್, ಎಲ್ಲ ಕುಕ್ ಆಗಿದೆ. ಎಷ್ಟು ಮಸ್ತಾಗಿದ್ರಿ, ಭಾಳ ಟೇಸ್ಟ್ ಅಂದರೆ ಟೇಸ್ಟ್ ಆಗಿತ್ತು ಇದು ರೆಸಿಪಿ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಇದು ಅಂತೂ ಆಯಿತು. ಈಗ ನೋಡಿರಿ, ನಾನು ಚಪಾತಿ ಮಾಡ್ತಾಯಿದ್ದೀನಿ. ಸಾಫ್ಟ್ ಚಪಾತಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ, ಇದು ನಾನು ಇವತ್ತು ಫ್ಲವರ್ ಚಪಾತಿ ಮಾಡ್ತಾಯಿದ್ದೀನಿ. ಫುಲ್ ಸಾಫ್ಟ್ ಆಗುತ್ತಾ. ನಾನು ಯಾವ ಥರ ಮಾಡ್ತೀನಿ ನೀವು ಅದೇ ಥರ ಮಾಡಿರಿ. ನೋಡಿರಿ, ಫಸ್ಟ್ ಒಂದು ರೌಂಡಿಂಗ್ ಚಪಾತಿ ಲಟ್ಟಿಸ್ಕೋಬೇಕು. ಆಮೇಲೆ ಸ್ವಲ್ಪ ಆಯಿಲ್ ಹಚ್ಚೋದ್ರಿ. ನೋಡಿರಿ, ಈ ಥರ ಫ್ಲವರ್ ಮಾಡಿ ಆಮೇಲೆ ಚಪಾತಿ ಲಟ್ಟಿಸ್ಬೇಕು ರೀ. ಈ ಥರ ಫ್ಲವರ್ ಮಾಡ್ಕೊರಿ, ಫುಲ್ ಸಾಫ್ಟ್ ಆಗುತ್ತಾ. ನೋಡಿರಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡಿಂದ ಇದು ಚಪಾತಿ ಸ್ವಲ್ಪ ಹಿಟ್ಟು ಹಾಕಿ ಲಟ್ಸೋದ್ರಿ. ಇದು ಎಲ್ಲ ಮಾಡಿಟ್ಟು ನೋಡ್ರಿ ಇಲ್ಲೇ. ನೋಡಿರಿ ಫ್ರೆಂಡ್ಸ್, ಈ ಥರ ಆಗಿದೆ. ಪದರ ಆಗ್ತಾವ್ರಿ ಚಪಾತಿ. ನೀವು ಈ ಥರ ಮಾಡಿದ್ರಿ ನೋಡಿರಿ, ನೋಡ್ತಿರ್ಬೇಕು ನೀವು. ಮಸ್ತ್ ಟೇಸ್ಟ್ನ ಹಂಗೆ ಆಗುತ್ತಾ, ಮತ್ತು ಪದರನೂ ಭಾಳ ಆಗ್ತಾವ್ರಿ. 3-4 ಪದರ ಆಗ್ತಾವೆ ನೋಡಿರಿ. ಒಂದು ಚಪಾತಿ ಅಂತೂ ಈಗ ರೆಡಿ ಆಯಿತು.
ಮತ್ತು ನೆಕ್ಸ್ಟ್ ಇನ್ನೂ ಒಂದಿದ್ರು ಇದು ಒಂದು ಮಾಡೋದು ನೋಡಿರಿ ಎಷ್ಟು ಮಸ್ತ್ ಉಬ್ಬೈತೆ ನೋಡಿರಿ ಚಪಾತಿ ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್ ಆಗಿತ್ತು ರೀ ಫ್ರೆಂಡ್ಸ್. ಇದು ನಾ ಯಾವ ಥರ ತೋರಿಸ್ತೀನಿ ನೋಡಿರಿ ಆ ಥರ ಮಾಡಿರಿ, ನಿಮ್ಮದು ಚಪಾತಿ ಹೀಗೆ ಆಗ್ತಾವ. ಇದು ಅಂತೂ ಈಗ ಆಯ್ತು ನೋಡಿರಿ ಫ್ರೆಂಡ್ಸ್. ಇದು ಸೆಕೆಂಡ್ ಚಪಾತಿ ರೀ. ಇದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊತೀನಿ. ನೋಡಿರಿ ಫ್ರೆಂಡ್ಸ್, ನಾನು ಪ್ಲೇಟಿಗೆ ಹಚ್ಚೀನಿ. ಈಗ ನಮ್ಮ ಹಸ್ಬೆಂಡ್ ಕೊಡಕತ್ತೀನಿ. ಇದು ನಾಷ್ಟ ಕುಂತಾರ ಅವ್ರು ಹೊರಗಡೆ. ಅವ್ರು ಕೊಟ್ಟು ಬಂದಿಂದ ಮಕ್ಕಳು ನಾವು ಎಲ್ಲರೂ ನಾಷ್ಟ ಮಾಡ್ತೀವಿ ರೀ. ನೋಡಿರಿ ಈಗ ನಾ ತೋರಿಸ್ತೀನಿ ನಿಮ್ಗೆ ಯಾವ ಥರ ಚಪಾತಿ ಆಗಿದೆ ನೋಡಿರಿ. ಮಸ್ತ್ ಸಾಫ್ಟ್ ಆಗೈತೆ ಚಪಾತಿ ನೋಡಿರಿ ಫ್ರೆಂಡ್ಸ್. ತೊಗೊಂಡೋಗಿ ಅವ್ರು ಕೊಟ್ಟು ಬರೋಣ. ನಮ್ದಂತೂ ಎಲ್ಲರದು ನಾಷ್ಟ ಈಗ ಎಲ್ಲರೂ ಕುಂತು ನಾವು ಈಗ ನಾಷ್ಟ ಮಾಡ್ತೀವಿ ನೋಡಿರಿ. ಸುಫಿಯಾನ್ ಮತ್ತು ಇಲ್ಲಿ ಅವ್ರ ಅಂಕಲ್ ಯಾರಲ್ಲಿ ಕುಂತಾರ ಪುಪ್ಪ ಚಹಾ ಕುಡಿಯಾಕತ್ತಾರ. ಅವ್ರ ನಾಷ್ಟ ಎಲ್ಲ ಆಯಿತು. ಇದು ಬಿಸ್ಕಿಟ್ ನೋಡಿರಿ ಭಾಳ ಟೇಸ್ಟ್ ಇರ್ತಾ. ಇದು ಬೆಣ್ಣೆ ಬಿಸ್ಕಿಟ್ ಅಂತ ಹೇಳ್ತಾರಲ್ಲ ಅದೇ ನೋಡಿರಿ. ಇದು ಸುಫಿಯಾನ್ ಮತ್ತು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಯಾವ ಥರ ಅನಿಸಿತು? ಇವತ್ತು ನಾನು ಡೈಲಿ ರೂಟೀನ್ ನೋಡಿದ್ರಿ ಮತ್ತು ನಾನು ರೆಸಿಪಿನೂ ತೋರಿಸಿದ್ದೀನಿ, ಕ್ಯಾಪ್ಸಿಕಮ್ ರೆಸಿಪಿ. ಅದು ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂಥೇಳಿ ಅದನ್ನು ನೀವು ನನಗೆ ಕಮೆಂಟ್ನಾಗ ಹೇಳ್ಬೇಕು ರೀ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.